ಹಲೋ ಆಲ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಮೋಸ್ಟ್ ಆಫ್ ಯು ಈಗ ಆಲ್ರೆಡಿ ಸಿ ಟಿ ಎಕ್ಸಾಮ್ ಬರೆದು ಆಪ್ಷನ್ ಎಂಟ್ರಿಗೆ ವೆಯ್ಟ್ ಮಾಡ್ತಿದ್ದೀರಿ. ನೀವು ಯಾವುದೇ ಎಕ್ಸಾಮ್ ತೊಗೊಂಡಿರ್ಬೋದು. ಸೊ ಕೆ ಇ ಎ ವೆಬ್ಸೈಟ್ ಮುಖಾಂತರ ನೀವು ಅಫಿಷಿಯಲ್ ವೆಬ್ಸೈಟ್ ಸಿ ಇ ಟಿನವ್ರದ್ದು ಈ ವೆಬ್ಸೈಟಿಗೆ ಬಂದರೆ ಇಲ್ಲಿ ನಿಮ್ಮ ತುಂಬ ಅಡ್ಮಿಷನ್ಗಳಿಗೆ ಆಪ್ಷನ್ ಇದೆ. ಯು ಜಿ ಸಿ ಇ ಟಿ ಇರ್ಬೋದು, ಮೆಡಿಕಲ್ ಇರ್ಬೋದು, ಡಿಪ್ಲೊಮಾ ಸಿ ಇ ಟಿ ಇರ್ಬೋದು, ಪಿ ಜಿ ಸಿ ಇ ಟಿ ಇರ್ಬೋದು. ಯಾ ಸೊ ಈ ಎಲ್ಲ ಕೌನ್ಸಿಲಿಂಗು ನಿಮಗೆ ಗೊತ್ತಿದ್ದಂಗೆ ಆನ್ಲೈನಲ್ಲಿ ನಡೆಯುತ್ತೆ. ಬಟ್ ಈ ಆನ್ಲೈನಲ್ಲಿ ನಡೆಯೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ. ನೀವೆಷ್ಟೋ ಜನಕ್ಕೆ ನಿಮಗೆ ಈ ಆಪ್ಷನ್ ಎಂಟ್ರಿ ಹೆಂಗೆ ಹಾಕ್ಬೇಕಂತ ಗೊತ್ತಿರುತ್ತೆ, ಅಥವಾ ನಿಮಗೆ ಆಲ್ರೆಡಿ ಎಷ್ಟೊಂದು ಕಡೆ ನೋಡಿರ್ತೀರಿ ಆಪ್ಷನ್ ಎಂಟ್ರಿಗಳನ್ನ ಎಂಟ್ರಿ ಮಾಡೋದು ಹೆಂಗೆ ಅಂತ. ಬಟ್ ಅದಕ್ಕಿಂತ ಮುಂಚೆ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ, ನೀವು ಹೆಂಗೆ ಈ ಆಪ್ಷನ್ ಎಂಟ್ರಿಗಳನ್ನ ರೆಡಿ ಮಾಡಬೇಕು ಅಂತ. ಸೊ ಅದು ಇವತ್ತಿನ ವಿಷಯ. ಓಕೆ, ಸೊ ನಾನು ಆಪ್ಷನ್ ಎಂಟ್ರಿ ಹೆಂಗೆ ರೆಡಿ ಮಾಡ್ಕೋಬೇಕು, ಏನು ಟೂಲ್ ಯೂಸ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆಗೆ ನಿಮಗೆ ಒಂದು ಈ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಹೈಲೈಟ್ ಮಾಡಲಿಕ್ಕೆ ಕೆಲವು ಮಾತಾಡೋಕ್ಕೆ ನಾನು ಬಯಸ್ತೇನೆ. ಏನಪ್ಪ ಅಂದರೆ, ನೀವು ಈ ಪರ್ಟಿಕ್ಯುಲರ್ ಅಡ್ಮಿಷನ್ ತೊಗೋಬೇಕಂದ್ರೆ 10 ಇಯರ್ಸು 12 ಇಯರ್ಸು ನೀವು ಆಲ್ರೆಡಿ ಎಜುಕೇಷನ್ ಮುಗಿಸಿರ್ತೀರಿ. ಸೊ ಈ ಟೈಮಲ್ಲಿ ನೀವು ಆಲ್ಮೋಸ್ಟ್ ಈಗ ಪ್ರೊಫೆಷನಲ್ ಕೋರ್ಸ್ಗಳು, ಈ ಡಿಗ್ರಿ ಕೋರ್ಸ್ಗಳು, ಇಂಜಿನಿಯರಿಂಗು ಇದಕ್ಕೆ ಎಂಟ್ರಿ ಆಗ್ತಿದ್ರಿ. ಸೊ ಇದು ನಿಮ್ಮ ಕೆರಿಯರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ವೆರಿ ಕ್ರೂಷಿಯಲ್ ಸ್ಟೆಪ್. ನೀವು ಇಲ್ಲಿ ಏನಾದರೂ ಎಡವಿದ್ರೆ ನಿಮಗೆ ಇದನ್ನು ರಿಪೇರಿ ಮಾಡ್ಕೊಳ್ಳೋಕ್ಕೆ, ಸರಿ ಮಾಡ್ಕೊಳ್ಳಿಕ್ಕೆ ತುಂಬ ಕಾಲಾವಕಾಶ ಬೇಕಾಗತ್ತೆ, ಮತ್ತು ಎಷ್ಟೊಂದು ಸಲ ಆಗದೇ ಇರ್ಬೋದು. ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನೀವು ಇದುವರೆಗೂ ಎಷ್ಟೇ ಓದಿರ್ಬೋದು, ಎಷ್ಟು ಮಾರ್ಕ್ಸ್ ತೊಗೊಂಡಿರ್ಬೋದು, ಬಟ್ ಈ ಸ್ಟೆಪ್ಪಲ್ಲಿ ಏನಾದರೂ ನೀವು ಎಡವಿದ್ರಿ ಅಂದರೆ ಇಟ್ ಇಸ್ ಡಿಫಿಕಲ್ಟ್. ಸೊ ಎಷ್ಟೋ ಜನ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬ ಜನ ಮಿಸ್ಟೇಕ್ಸ್ಗಳು ಮಾಡ್ಕೊಂಡಿದ್ದಾರೆ, ಅವರು ಸಿಕ್ಕಂಥ ಒಳ್ಳೆಯ ಅವಕಾಶನ ಮಿಸ್ ಮಾಡಿದ್ದಾರೆ. ಸೊ ಹಾಗಾಗಬಾರ್ದು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಆಪ್ಷನ್ ಎಂಟ್ರಿಗಳನ್ನ ಹೆಂಗೆ ಲಾಗ್ ಮಾಡಬೇಕಂತ ನಿಮ್ಗೆ ತೋರಿಸ್ತೀನಿ. ಆಲ್ರೈಟ್, ಸೊ ನಾನು ಟರ್ನಿಂಗ್ ಪಾಯಿಂಟ್ ಅಂತ ಏನಕ್ಕೆ ಕೇಳಿದೆ ಅಂದರೆ, ಈ ಆಪ್ಷನ್ಸು ನಿಮ್ಮದು ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ನೀವು ಯಾವ ಕಾಲೇಜು, ಯಾವ ಕೋರ್ಸ್ ಸಿಗುತ್ತೆ ಅನ್ನೋದು ಈ ಆಪ್ಷನ್ ಎಂಟ್ರಿ ಮೇಲೆ ಡಿಸೈಡ್ ಆಗಿರುತ್ತೆ. ಸೊ ನನ್ನ ಸಜೆಷನ್ಸ್ ಹೆಂಗೆ ಆಪ್ಷನ್ ಎಂಟ್ರಿ ರೆಡಿ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಯು ಜಿ ಸಿ ಇ ಟಿನಲ್ಲಿ ಈಗ ನೀವು ಅಡ್ಮಿಷನ್ ಬಯಸ್ತಿದ್ದೀರಿ ಅಂದ್ಕೊಳ್ಳಿ. ಸೊ ಈಗ ನಾನು ಆಪ್ಷನ್ಸ್ ಹಾಕಬೇಕು. ಯಾವ ಥರ ಆಪ್ಷನ್ಸ್ ಹಾಕೋದು? ನನ್ನ ಫ್ರೆಂಡ್ಸ್ ಕೇಳ್ಬಿಟ್ಟು ಹಾಕೋದಾ? ಎಷ್ಟೋ ಜನಕ್ಕೆ ನಿಮಗೆ ಈ ವೆಬ್ಸೈಟು ಗೊತ್ತಿಲ್ಲ, ಇಲ್ಲಿ ನಿಮ್ಮ ಆಪ್ಷನ್ಸ್ಗಳನ್ನ ನೀವು ಹಳೆ ಆಪ್ಷನ್ಸ್ನ ಹುಡುಕ್ಬೋದು ಅಂತ. ಸೊ ನಿಮಗೆ ಇದ್ರ ಬಗ್ಗೆ ಮತ್ತೊಂದು ಸಲ ಹೇಳ್ತೀನಿ. ಸೊ ನನ್ನ ಟೆಕ್ನಿಕ್ಕು, ನಾನು ಸಜೆಸ್ಟ್ ಮಾಡೋ ಯೂಶಲಿ ಟೆಕ್ನಿಕ್ ಏನಪ್ಪ ಅಂದರೆ, ನೀವು ಹಿಂದಿನ ವರ್ಷ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಪ್ರೀವಿಯಸ್ ಇಯರ್ ನಿಮ್ಮ ಆಪ್ಷನ್ ಎಂಟ್ರಿ ಪೇಜ್ಗೆ ಹೋಗಿ. ಪ್ರೀವಿಯಸ್ ಇಯರ್ ಅಡ್ಮಿಷನ್ ಪೇಜಲ್ಲಿ ಹೋದರೆ ನಿಮಗೆ ಫಾರ್ ಎಕ್ಸಾಂಪಲ್ ಯು ಜಿ ಸಿ ಇ ಟಿ ಅಂತ ತಗೋದ್ರೆ ಇಲ್ಲಿ ನಿಮಗೆ ಕಟ್ ಆಫ್ ಸಿಗುತ್ತೆ. ಸೊ ಲಾಸ್ಟ್ ಇಯರ್ ಏನು ಇದೇ ಥರ ಕೌನ್ಸಿಲಿಂಗ್ ನಡೀತಾ ಇತ್ತು, ಆವಾಗ ನಿಮಗೆ ಕಟ್ ಆಫ್ ರ್ಯಾಂಕ್ ಎಷ್ಟಿದು ಅಂತ ಸಿಗುತ್ತೆ. ಅದನ್ನು ನೀವು ಇಲ್ಲಿ ಹುಡ್ಕೋಬೋದು. ಸೊ ಈ ಕಟ್ ಆಫ್ ರ್ಯಾಂಕ್ ಹುಡ್ಕೋದ ಮೇಲೆ ನಿಮಗೆ ಯಾವ ಕಾಲೇಜ್ಗಳನ್ನ ಲಿಸ್ಟ್ ಮಾಡೋದು, ಹೆಂಗೆ ಲಿಸ್ಟ್ ಮಾಡೋದು ಅನ್ನೋದು ಸಿಗುತ್ತೆ. ಒಂದು ಸೆಕೆಂಡ್. ಸೊ ನಾನು ಕಟ್ ಆಫ್ ಹುಡುಕ್ತೀನಿ. ಸೊ ಈಗ ನೋಡಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ಕಟ್ ಆಫ್. ಸೊ ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ ರಿಲೀಸ್ ಮಾಡಿದ್ದಾರೆ. ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ನೇ ತಗೊಳ್ಳಿ. ನಿಮಗೆ ಫಸ್ಟ್ ರೌಂಡ್ ಕಟ್ ಆಫ್ ಸಿಗುತ್ತೆ, ಸೆಕೆಂಡ್ ರೌಂಡ್ ಕಟ್ ಆಫ್ ಸಿಗುತ್ತೆ, ಬಟ್ ದಿಸ್ ಈಸ್ ದ ಫೈನಲ್ ರೌಂಡ್ ಆ್ಯಕ್ಚುಲಿ ಇನ್ ಸಿ ಇ ಟಿನಲ್ಲಿ. ನೀವು ಡಿಪ್ಲೊಮಾ ತೊಗೊಂಡಿರ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಎಲ್ಲದಕ್ಕೂ ದಿಸ್ ಈಸ್ ದ ಲಾಸ್ಟ್ ರೌಂಡ್. ಸೊ ಇದ್ರದ್ದು ಕಟ್ ಆಫ್ ತೊಗೊಂಡ್ರೆ ನಿಮಗೆ ಇಲ್ಲಿರುತ್ತೆ ಜನರಲ್ ಅಂತಿರುತ್ತೆ, ಹೈದರಾಬಾದ್ ಕರ್ನಾಟಕ ಅಂತಿರುತ್ತೆ. ಸೊ ನೀವು ಜನರಲ್ ಇದ್ರೆ ಜನರಲ್ಲು, ಹೈದರಾಬಾದ್ ಕರ್ನಾಟಕ ರೀಜನಿಗೆ ಬರ್ತಿದ್ರೆ ಅಂದರೆ ಹೈದರಾಬಾದ್ ಕರ್ನಾಟಕ ಚೂಸ್ ಮಾಡಿ. ಸೊ ಈ ಕಟ್ ಆಫ್ನ ನಿಮಗೆ ಏನು ಹೇಳುತ್ತೆ? ಈ ಕಟ್ ಆಫ್ ಅಂದರೆ ಏನು? ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ಜಸ್ಟ್ ಟು ಅಗೈನ್ ರೀಇಟ್ರೇಟ್ ಮಾಡಲಿಕ್ಕೆ ಮತ್ತು ಕನ್ಫರ್ಮ್ ಮಾಡಲಿಕ್ಕೆ, ಏನು ಹೇಳುತ್ತಪ್ಪ ಈ ಕಟ್ ಆಫ್ ಅಂದರೆ, ಲಾಸ್ಟ್ ಇಯರು ಈ ಪರ್ಟಿಕ್ಯುಲರ್ ಕಾಲೇಜು E001 ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್
ವಿಚ್ ಇಸ್ ಕಾಲ್ಡ್ UEC. ನಾನು ಓದಿದ್ದಿದೆ ಕಾಲೇಜಲ್ಲಿ. ಸೊ ಏನು ಹೇಳುತ್ತೆ ನಿಮಗೆ, ಸೊ ಪರ್ಟಿಕ್ಯುಲರ್ ಬ್ರಾಂಚ್, ಫಾರ್ ಎಕ್ಸಾಂಪಲ್ ನಾನು CS ಅಲ್ಲಿ ಓದಿದ್ದೆ, ಕಂಪ್ಯೂಟರ್ ಸೈನ್ಸಲ್ಲಿ ಲಾಸ್ಟ್ ಇಯರ್ ಲಾಸ್ಟ್ ರ್ಯಾಂಕ್, ಆ ಪರ್ಟಿಕ್ಯುಲರ್ ಕೋರ್ಸಲ್ಲಿ ಲಾಸ್ಟ್ ರ್ಯಾಂಕ್ ಮತ್ತು ಈ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಯಾರು ತಗೊಂಡಿದ್ರು. ಎಕ್ಸಾಂಪಲ್ ಈಗ 1G ಏನಾದರೂ ನಿಮ್ಮ ಕ್ಯಾಟಗರಿ ಇದ್ದರೆ ನಿಮಗೆ CS ಈ ರ್ಯಾಂಕ್ನವ್ರದ್ದು ಸೀಟು, ಅಂದರೆ ಈ ಪರ್ಟಿಕ್ಯುಲರ್ ರ್ಯಾಂಕ್ ತೊಗೊಂಡಿರೋನಿಗೆ ಈ UEC ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ. ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಹಂಗಂದ್ರೆ ಏನು, ಅದ್ರದ್ದು ಡೇಟಾ ಇಲ್ಲ ಅಂತ. 1Kನವರು ಯಾರು ತಗೊಂಡಿಲ್ಲದೆ ಇರ್ಬೋದು, ಅಥವಾ UECನಲ್ಲಿ 1K ರಿಸರ್ವೇಷನ್ ಇಲ್ಲದೆ ಇರ್ಬೋದು, ಎರಡೂ ಆಗಿರೋಕ್ಕೆ ಚಾನ್ಸ್ ಇದೆ. ಸೊ ಹಂಗೆ ಪ್ರತಿಯೊಂದು ಕ್ಯಾಟಗರಿದು ನಿಮಗೆ ಸೊ ಲಾಸ್ಟ್ ಇಯರ್ದು ಡೇಟಾ ಸಿಗುತ್ತೆ. ಇದು ಈ ಇಯರ್ ಇಷ್ಟೇ ಇರುತ್ತೆ, ಸೇಮ್ ಇರುತ್ತೆ ಅಂತಿಲ್ಲ. ಇದು ನಿಮಗೆ ಒಂದು ಕ್ಲೂ ಕೊಡುತ್ತೆ ಯಾವ ರ್ಯಾಂಕಿನವರೆಗೂ ಈ ಪರ್ಟಿಕ್ಯುಲರ್ ಬ್ರಾಂಚ್ಗೆ ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇದೆ ಅಂತ. ಸೊ ಎಷ್ಟೊಂದು ಸಲ ಸೊ ನಮಗೆ ಇದೊಂದು ವ್ಯೂ ಹೇಳುತ್ತೆ, ಓಕೆ ವೆರಿ ಕ್ಲೋಸ್ ನಮಗೆ ಯಾವ ಕಾಲೇಜಲ್ಲಿ ಸಿಗುತ್ತೆ ಅಂತ. ಸೊ ಈ ರ್ಯಾಂಕ್ಗಳನ್ನ ನಾವು ನೋಡ್ಕೋಬೇಕಾಗತ್ತೆ. ಇದರಲ್ಲಿ ಎಷ್ಟೊಂದಿದೆ, ಯಾವ್ದು ನೋಡ್ಕೊಳ್ಳೋದು, ತುಂಬ ಜಾಲಿ ಈ ಡ್ಯಾಶ್ಗಳು ತುಂಬ ಕಡೆಗಿರುತ್ತೆ, ಅದು ಕನ್ಫ್ಯೂಷನ್ ಆಗುತ್ತೆ. ಸೊ ನಾನೇನು ಹೇಳ್ತೀನಿ, ಒಂದು ಜನರಲ್ ರೂಲ್ ಆಫ್ ಥಂಬ್ ಏನಪ್ಪ ಅಂದರೆ, ಈ GM ಕಾಲಮ್ ನೋಡ್ಕೊಳ್ಳಿ, ಜನರಲ್ ಮೆರಿಟ್ ನೋಡ್ಕೊಳ್ಳಿ. ಈ ಜನರಲ್ ಮೆರಿಟಲ್ಲಿ ನೋಡಿಕೊಂಡ್ರೆ ಎಲ್ಲ ಕಾಲಮ್ಸು ಫಿಲ್ ಆಗಿರುತ್ತೆ, ಮೀನಿಂಗ್ ಎಲ್ಲ ರೋಸ್ ಫಿಲ್ ಆಗಿದೆ ಇಲ್ಲಿ. ಸೊ ಈಗ ನೀವು ಈ ರ್ಯಾಂಕ್ನ ಬೇಸಿಸ್ ಮಾಡ್ಕೊಳ್ಳಿ. ನಿಮ್ಮ ಫಾರ್ ಎಕ್ಸಾಂಪಲ್ 2A Gನೇ ಇರ್ಬೋದು ಅಥವಾ 3A Gನೇ ಇರ್ಬೋದು. ಓಕೆ, ಸೊ ನಾನೇನು ಹೇಳೋದು, ನೀವು GMನ ಬೇಸ್ ಮಾಡ್ಕೊಳ್ಳಿ ಫಾರ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾಲೇಜ್. ಮತ್ತು ನಿಮಗೆ ಚೆನ್ನಾಗಿ ಅದ್ರದ್ದು ಐಡಿಯಾ ಸಿಗಬೇಕು ಅಂದರೆ ದಿಸ್ ಇಸ್ ಅ ಗುಡ್ ಕಾಲೇಜ್ ಆರ್ ನಾಟ್ ಅಂತ ಈ GMನ ಬೇಸ್ ಮಾಡ್ಕೊಳ್ಳಿ. ಎಸ್ ಅಫ್ಕೋರ್ಸ್ ಈ GMಗೂ ಮತ್ತು ಕೆಲವೊಂದು ಕಟ್ ಆಫ್ ತುಂಬ ಡಿಫ್ರೆನ್ಸ್ ಇರುತ್ತೆ, ಬಟ್ ಐ ವಿಲ್ ಕಮ್ ಟು ದಟ್ಸ್ ಅ ಡಿಫ್ರೆಂಟ್ ಪಾಯಿಂಟ್. ಸೊ ಈ GMನ ಬೇಸ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ರೆಡಿ ಮಾಡ್ಕೊಳ್ಳಿ. ಯಾವ ಥರ, ನಾನೊಂದು ಎಕ್ಸೆಲ್ ಶೀಟ್ನ ಬಳಸಬೇಕಾಗತ್ತೆ. ನೀವು ಏನು ಬಳಸಬೇಕು, ಎಕ್ಸೆಲ್. ಸೊ ಈ ಎಕ್ಸೆಲಲ್ಲಿ 4 ಕಾಲಮ್ಗಳನ್ನ ತಗೊಳ್ಳಿ. ಒಂದು ಕಾಲೇಜ್ ಕೋಡ್, ನೆಕ್ಸ್ಟ್ ಒಂದು ಬ್ರ್ಯಾಂಚು, ಮತ್ತು ನಂತರ ಕಾಲೇಜು, ನೆಕ್ಸ್ಟ್ ಬಂದು ಕಟ್ ಆಫ್ ರ್ಯಾಂಕ್. ಈ ಕಟ್ ಆಫ್ ರ್ಯಾಂಕ್ ಏನಿದೆಯಲ್ಲ, ಸೊ ಈ ಕಟ್ ಆಫ್ ರ್ಯಾಂಕ್ ಬಂದು ನಾನು ಈ GMನಿಂದ ತೊಗೊಂಡಿರ್ತೀನಿ. ಫಾರ್ ಎಕ್ಸಾಂಪಲ್ ನನಗೆ UECನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಷ್ಟ ಇದೆ, ಎಲೆಕ್ಟ್ರಿಕಲ್ ಇಷ್ಟ ಇದೆ, ಎಲೆಕ್ಟ್ರಾನಿಕ್ಸು ಇಷ್ಟ ಇದೆ, ಇನ್ಫಾರ್ಮೇಷನ್ ಸೈನ್ಸು ಇಷ್ಟ ಇದೆ, AI ಇನ್ನೊಂದು ಬ್ರಾಂಚೂ ಇಷ್ಟ ಇದೆ. ಸೊ ನಾನು ಅವಾಗ ಇಲ್ಲಿ ಎಂಟರ್ ಮಾಡ್ತಾ ಹೋಗ್ತೀನಿ, ಏನಂತ ಎಂಟರ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ, E001 ಅನ್ನೋದು UEC ಕಾಲೇಜ್ ಕೋಡ್. ಅಲ್ಲಿ AI ಅನ್ನೋ ಬ್ರಾಂಚ್ ಇದೆ, ವಿಚ್ ಇಸ್ ನಥಿಂಗ್ ಬಟ್ ಶಾರ್ಟ್ ಕೋಡ್. ಇಲ್ಲಿ AI ಅಂತ ತಗೊತೀನಿ, AI ಅಂತ ಅದ್ರದ್ದು ಶಾರ್ಟ್ ಕೋಡು. ಕಾಲೇಜ್ ಹೆಸರು UECE. ಅದ್ರದ್ದು ಜನರಲ್ ಮೆರಿಟ್ ಕಟ್ ಆಫ್ ಬಂದು 7157 ಇದೆ. ಸೇಮ್ ನೆಕ್ಸ್ಟ್ ಏನಿದೆ, ಸೇಮ್ ಅದೇ ಕಾಲೇಜಲ್ಲಿ ಇನ್ನೊಂದು ಬ್ರಾಂಚ್ ಇದೆ, CS ಇದೆ, ಅದು ಇಂಟ್ರೆಸ್ಟ್ ಇದೆ ನನಗೆ, ಅದ್ರದ್ದು ಕಟ್ ಆಫ್ ನೋಟ್ ಮಾಡ್ಕೊತೀನಿ. ಸೇಮ್ ಇನ್ನೊಂದು ಬ್ರಾಂಚು ಓಕೆ IS ಅಂತ ಇದೆ, ಅದು ನೋಟ್ ಮಾಡ್ಕೊತೀನಿ. ನೆಕ್ಸ್ಟ್ ಅದೇ ಥರ ಅದೇ ಕಾಲೇಜಲ್ಲಿ ನನಗೆ ECನೂ ಇಷ್ಟ ಇದೆ, ECದು ನೋಟ್ ಮಾಡ್ಕೊತೀನಿ. ಬಟ್ ಈಗ ನಮಗೆ ಕ್ವಶನ್ ಯಾವುದು, ನೆಕ್ಸ್ಟು ಈ ರ್ಯಾಂಕ್ ನೋಟ್ ಮಾಡ್ಕೊಳ್ಳೋಣ, ಇದರಲ್ಲಿ ಯಾವುದು ಫಸ್ಟ್ ಬ್ರಾಂಚು, ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡೋಣ, ಸೆಕೆಂಡ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡೋಣ ಅನ್ನೋದು ನಿಮಗೆ ಯೂಶಲಿ ಕ್ವಶನ್ ಇರುತ್ತೆ. ಇಷ್ಟೊಂದು ಜನ ಇದರಲ್ಲಿ ಮಿಸ್ಟೇಕ್ ಮಾಡ್ತೀರಿ. ಸೊ ಈ ನೋಡಿ, ಈ ರ್ಯಾಂಕ್ಗಳೇ ಹೇಳ್ತಾ ಇದೆ ಜನರಲ್ ಟ್ರೆಂಡ್ ಹೆಂಗಿದೆ ಅಂತ. UECನಲ್ಲಿ ಈ ಪರ್ಟಿಕ್ಯುಲರ್ ಬ್ರಾಂಚ್ಗೆ ಟ್ರೆಂಡ್ ಹೆಂಗಿದೆ, ಯಾರು ಫಸ್ಟ್ ಯಾವುದನ್ನು ತೊಗೊತಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಫಸ್ಟ್ ತೊಗೊತಿದ್ದಾರಾ, ಇನ್ಫಾರ್ಮೇಷನ್ ಸೈನ್ಸ್ ತೊಗೊತಿದ್ದಾರಾ. ಓಕೆ, ಇಲ್ಲಿ ಚೆಕ್ ಮಾಡಿ ನೋಡಿದ್ರೆ ನೋಡಿ, ನಿಮಗೆ ಇನ್ಫಾರ್ಮೇಷನ್ ಸೈನ್ಸು 6900ಗೆ ಕ್ಲೋಸ್ ಆಗಿಬಿಟ್ಟಿದೆ, ಬಟ್ ಎಲೆಕ್ಟ್ರಾನಿಕ್ಸು 9976ಕ್ಕೆ ಕ್ಲೋಸ್ ಆಗಿದೆ. ಈ ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನೆಕ್ಸ್ಟ್ ಕಾಲೇಜ್ ಎಂಟರ್ ಮಾಡಬೇಕು, SKSJIT, ಮೋಸ್ಟ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಫೈನ್, BMSಗೆ ಹೋಗ್ತೀನಿ, E003. ಸೊ ನಿಮಗೆ ಈ ಆಪ್ಷನ್ಸ್ಗಳು ಬೆಳೀತಾ ಹೋಗುತ್ತೆ. ಇಲ್ಲಿ E003 ಅದೇ ಥರ ಇನ್ನೊಂದು ಸೆಟ್ ಆಫ್ ರ್ಯಾಂಕ್ಸ್ಗಳು ಬಂದು ಹೋಗ್ಬಿಡುತ್ತೆ. ಇಲ್ಲಿ ನಾನು ಜಸ್ಟ್ ಕಾಪಿ ಮಾಡ್ತಿದ್ದೀನಿ. ಸೊ ಜಸ್ಟ್ ಟು ಟೆಲ್ ಯು, ಕ್ವಿಕ್ಕಾಗಿ ಹೇಳೋಕ್ಕೋಸ್ಕರ. ಸೊ ಇದೆಲ್ಲ ಒಂದೇ ಕಾಲೇಜ್ದು ಅಂತ ಅಂದ್ಕೊಳ್ಳಿ. ಸೊ ಈಗ ಇದ್ರದ್ದು ರ್ಯಾಂಕ್ ಬೇರೆ ಬೇರೆ ಇದೆ ಅಂತ ಅಂದ್ಕೊಳ್ಳಿ. ಸೊ ನಾನೀಗ ಈ ಥರದ ರೆಕಾರ್ಡಿಂಗ್ ಮಾಡ್ಕೊತಾ ಹೋಗಬೇಕು. ಎಷ್ಟು ಮಾಡ್ಕೊತಾ ಹೋಗಬೇಕು, ನನ್ನ ಸಜೆಷನ್ನು ಯೂಶಲಿ ನೀವು ಒಂದು 50 to 100 ಆಪ್ಷನ್ಸ್ನ ರೆಡಿ ಮಾಡ್ಕೋಬೇಕು. ಎಷ್ಟು ರೆಡಿ ಮಾಡ್ಕೋಬೇಕು, 50 to 100
10 ಸಾಕಾಗಲ್ವಾ? ನೋ, ಸಾಕಾಗಲ್ಲ. ಯಾ 50 to 100. ಓಕೆ. ಸೊ ಈಗ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ನಾನೇ 46 ಎಂಟರ್ ಮಾಡಿದ್ದೀನಿ. ಫೈನ್. ಇದು ಸುಮ್ಮನೆ ಒಂದು ಆರ್ಡರ್ ಎಂಟರ್, ಒಂದು ಏನು ಆರ್ಡರ್ ಬೇಕಾಗಿಲ್ಲ. ನಿಮ್ಗೆ ಹೆಂಗೆ ಕಾಲೇಜ್ಗಳು ಬರ್ತಾ ಹೋಗುತ್ತೆ ಅದನ್ನು ಎಂಟರ್ ಮಾಡ್ತಾ ಹೋಗಿ ಎಕ್ಸೆಲ್ ಶೀಟಲ್ಲಿ. ನೆಕ್ಸ್ಟ್ ಏನು ಮಾಡಬೇಕು? ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಹಾಂ ಸರ್, ಕೆಲವ್ರಿಗೆ ಎಕ್ಸೆಲ್ ಗೊತ್ತಿರುತ್ತೆ ಆಲ್ರೆಡಿ ಯೂಸ್ ಮಾಡಿ. ಹಾಂ, ನಿಮ್ಗೊಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ. ಓಕೆ, ಜಸ್ಟ್ ಟು ಶೋ ಯು ಫಾರ್ ಅದರ್ಸ್. ಸೊ ನಿಮ್ಗೊಂದೊಂದು ಆಪ್ಷನ್ ಇದೆ ಎಕ್ಸೆಲಲ್ಲಿ. ನೀವು ಹೋಮ್ ಟ್ಯಾಬಲ್ಲಿ ಇರ್ತೀರಿ. ಸೊ ಡೇಟಾ ಕಾಲಮ್ ಒಂದು ಟ್ಯಾಬ್ಗೆ ಹೋದರೆ ಇಲ್ಲಿ ನಿಮಗೆ ಫಿಲ್ಟರ್ ಅನ್ನೋ ಆಪ್ಷನ್ ಇದೆ. ಏನಂತಿದೆ ಆಪ್ಷನು? ಫಿಲ್ಟರ್. ಸೊ ಫಿಲ್ಟರ್ ಮಾಡೋದಕ್ಕೆ ಮುಂಚೆಗೆ ಒಂದು ರೇಂಜ್ ಸೆಲೆಕ್ಟ್ ಮಾಡಿ ಅನ್ನತ್ತೆ. ಓಕೆ, ನಾನು ಈ ಕಾಲಮ್ಸ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಈ ಕಾಲಮ್ ಸೆಲೆಕ್ಟ್ ಮಾಡಿ, ಅಥವಾ ಈ ಡೇಟಾ ಫುಲ್ ಸೆಲೆಕ್ಟ್ ಮಾಡಿ. ಓಕೆ, ಈ ಫುಲ್ ಡೇಟಾ ಸೆಲೆಕ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಇಟ್ಕೋಬೋದು, ಶಿಫ್ಟ್ ಇಟ್ಕೊಂಡು ಹಿಂಗೆ 4 ಕಾಲಮ್ಸ್ ಹೊಡೆದು ಡೇಟಾ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಫಿಲ್ಟರ್ ಅಂತ ಇದೆ. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸಾರಿ ನಾಟ್ ಫಿಲ್ಟರ್, ಸಾರ್ಟ್. ಸಾರ್ಟ್ ಅಂತಿದೆ. ಫಿಲ್ಟರ್ ಆಮೇಲೆ ಬರೋಣ. ಸಾರ್ಟ್ ಅಂತ ಬಂದಮೇಲೆ ನಾನೇನು ಹೇಳ್ತೀನಿ, ಸಾರ್ಟ್ ಬೈ ಕಟ್ ಆಫ್ ಕಾಲಮ್. ಬಿಕಾಸ್ ತುಂಬ ಕಾಲಮ್ಸ್ ಇದೆ, ನಾನು ಕಟ್ ಆಫ್ ಮೇಲೆ ನಾನು ಸಾರ್ಟ್ ಮಾಡ್ಕೋಬೇಕು. ನನಗೆ ಕಟ್ ಆಫ್ ಮೇಲೆ ಇಂಟ್ರೆಸ್ಟ್ ಇದೆ. ಕಟ್ ಆಫ್ ಅನ್ನೋ ಕಾಲಮಲ್ಲಿ ಇಂಟ್ರೆಸ್ಟ್ ಸಾರ್ಟ್ ಮಾಡ್ಕೊತೀನಿ. ಏನು? ಫಸ್ಟ್ ಚಿಕ್ಕದು ಬರಲಿ, ಆಮೇಲೆ ದೊಡ್ಡದು ಬರಲಿ. ಯಸ್, ಫ್ರಮ್ ಇನ್ಕ್ರೀಸಿಂಗ್ ಆರ್ಡರ್, ಸ್ಮಾಲ್ ಟು ಲಾರ್ಜ್. ಸೊ ಮಿಕ್ಕಿದ್ದೆಲ್ಲ ಸೆಲ್ಸ್ನು ಹಂಗೆ ಕಾಪಿ ಆಗುತ್ತೆ. ಸೊ ನೀವು ಇದು ಕೊಟ್ಟರೆ ಮೈ ಡೇಟಾ ಆಸ್ ಹೆಡರ್ಸ್, ಯಸ್, ಟಿಕ್ ಮಾಡಿದ್ದೀನಿ. ಓಕೆ ಕೊಟ್ಟರೆ, ಸೊ ಈಗ ನೋಡಿ ನನ್ನ ಡೇಟಾ ಸಾರ್ಟ್ ಆಗಿದೆ. ಏನಾಗಿದೆ? ಫುಲ್ ಸಾರ್ಟ್ ಆಗಿದೆ. ಸೊ ಈಗ ನನಗೆ ಆಲ್ಮೋಸ್ಟ್ ಒಂದು ರಫ್ ಆಪ್ಷನ್ ಎಂಟ್ರಿ ನನಗೆ ರೆಡಿ ಆಯಿತು. ಸರ್ ನಾನು ಹಿಂಗೆ ಇದನ್ನ ಆಸ್ ಇಟ್ ಈಸ್ ಎಂಟರ್ ಮಾಡಲಾ? ಮಾಡಬಹುದು. ಯಾಕಂದರೆ ಇದು ಇನ್ಕ್ರೀಸಿಂಗ್ ಆರ್ಡರ್ಲಿದೆ. ಈಗ 1115ನೇ ರ್ಯಾಂಕ್ದು ಫಸ್ಟ್ ಹಾಕ್ಬೇಕು ನೀನು. ಯಾವ ಬ್ರ್ಯಾಂಚು? CS. ಅದೇ BMS ಕಾಲೇಜಲ್ಲಿ 1489ಕ್ಕೆ EA ಇದೆ. ಸೊ ಅದು ನೆಕ್ಸ್ಟ್. ಯಾಕೆ? ಅದ್ರದ್ದು ಕಟ್ ಆಫ್ ರ್ಯಾಂಕ್ ನೆಕ್ಸ್ಟ್ ಇದೆ. ಸೊ ಈ ಥರ ನೀವು ಈ ಟ್ಯೂಲ್ ಯೂಸ್ ಮಾಡಿದ್ರೆ ಅದೇ ಹೇಳುತ್ತೆ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಪ್ರಿಯಾರಿಟಿ ಯಾವುದು ಅಂತ, ಬೇಸ್ಡ್ ಆನ್ ಕಟ್ ಆಫ್ ರ್ಯಾಂಕ್. ಈ ಥರದೊಂದು ಎಕ್ಸೆಲ್ ಶೀಟ್ ನಿಮ್ಗೆ ರೆಡಿ ಇರಬೇಕು. ಇದ್ದರೆ ನಿಮ್ಮ ಆಪ್ಷನ್ ಎಂಟ್ರಿ ಈಸಿ ಆಗುತ್ತೆ. ಇಲ್ಲ ಅಂದರೆ ಆಪ್ಷನ್ ಎಂಟ್ರಿ ಟೂಲಲ್ಲಿ ಎಂಟರ್ ಮಾಡಬೇಕಾದ್ರೆ ನಿಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ತುಂಬ ಸಲ ಎಂಟರ್ ಮಾಡಬೇಕಾಗತ್ತೆ. ಸೊ ಆಲ್ ಸಾರ್ಟ್ ಆಫ್ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಈಗ ಇದು ರೆಡಿನಾ? ನನ್ನ ಪ್ರಕಾರ ಇಲ್ಲ, 100% ಇನ್ನೂ ರೆಡಿ ಇಲ್ಲ. ಸೊ ನನ್ನ ಸಜೆಷನ್ಸ್ ಏನಿದ್ರ ಮೇಲೆ? ಫಾರ್ ಎಕ್ಸಾಂಪಲ್ ನೋಡಪ್ಪ, ನಿಟ್ಟೆ ಕಾಲೇಜು ಯಲಹಂಕ ಹತ್ರ ಎಲ್ಲೋ ಇದೆ. ನನ್ನ ಮನೇನು ಯಲಹಂಕ ಹತ್ರ ಇದೆ ಅಂತ ಇಟ್ಕೊಳ್ಳೋಣ. ಸೊ ಅದನ್ನು ಒಂದು ಬೇಕಾದ್ರೆ ಒಂದು ಕಾಲಮ್ ಇಟ್ಕೋಬೋದು ನಾನು. ಎಲ್ಲ ಕಾಲೇಜ್ದು ಒಂದು ಪ್ಲೇಸನ್ನು ಇಟ್ಕೋಬೋದು. ಯಾಕಂದರೆ ತುಂಬ ಜನ ಈಗ ಔಟ್ ಆಫ್ ಡಿಸ್ಟ್ರಿಕ್ಸ್ ಹೋಗ್ತಿರ್ತೀರಿ. ತುಮಕೂರು, ಮೈಸೂರು, ಬ್ಯಾಂಗ್ಳೂರು. ನಿಮ್ಮ ಪ್ರಿಫರೆನ್ಸ್ ಬ್ಯಾಂಗ್ಳೂರು ಇರುತ್ತೆ ತುಮಕೂರಿಗಿನ್ನ. ಸೊ ಈಗ ಯಾವುದೋ ಒಂದು ತುಮಕೂರದು ಫಸ್ಟ್ ಬಂದಿದೆ, ಬಟ್ ಅದ್ರ ಇಮಿಡಿಯೇಟೇ ಬ್ಯಾಂಗ್ಳೂರ್ ಇದೆ. ಅವಾಗ ಯಾವ್ದು ಪ್ರಿಫರೆನ್ಸ್ ಕೊಡ್ತೀರಿ? ಬಿಕಾಸ್ ನೀವು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಬ್ಯಾಂಗ್ಳೂರ್ ಪ್ರಿಫರೆನ್ಸ್ ಕೊಡ್ತೀರಿ. ಸೊ ದೋ ಇದು ಸಮ್ವಾಟ್ ನಿಯರ್ ಇರೋದ್ರಿಂದ, ಸೊ ನನ್ನ ಚಾಯ್ಸ್ ಏನಪ್ಪ ಅಂದರೆ ಅವಾಗ ನಾನು ನಿಮ್ಗೆ ಹೇಳೋ ಪ್ರಿಫರೆನ್ಸು, ಡೋಂಟ್ ಗೋ ಬೈ ಜಸ್ಟ್ ನ್ಯೂಮರಿಕಲ್ ಆರ್ಡರ್, ನಿಮ್ಮ ಪ್ರಿಫರೆನ್ಸ್ನು ಆ್ಯಡ್ ಮಾಡಿ. ಸೊ ಅವಾಗೇನು ಮಾಡಿ, ಬ್ಯಾಂಗ್ಳೂರ್ನ ಮೇಲೆ ತೊಗೊಂಬನ್ನಿ. ಬಿಕಾಸ್ ಇಟ್ಸ್ ವೆರಿ ನ್ಯಾರೋ. ಸಿ ನೀವು IS ನಿಟ್ಟೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗ್ತಿದೆ, ಬಿಕಾಸ್ ಆಫ್ ಸೋ ಮೆನಿ ಅದರ್ ರೀಸನ್ಸ್ ನಿಮಗೆ ಬ್ಯಾಂಗ್ಳೂರೇ ಪ್ರಿಫರೆನ್ಸ್ ಅಂದರೆ, ಯಾ, ಸೊ ಐ ವುಡ್ ಸಜೆಸ್ಟ್ ಟೇಕ್ ಬ್ಯಾಂಗ್ಳೂರ್ ಆ್ಯಕ್ಚುಲಿ ದ್ಯಾನ್ ತುಮಕೂರು. ಸೊ ಈ ಥರ ಇದು ಜಸ್ಟ್ ಅನ್ ಎಕ್ಸಾಂಪಲ್ ಆ್ಯಕ್ಚುಲಿ. ಈಗ ಪ್ಲೇಸು ಕೆಲವೊಂದ್ಸಲ ಈವನ್ ವಿತಿನ್ ಬ್ಯಾಂಗ್ಳೂರೇ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ದಯಾನಂದ್ ಸಾಗರ್ ಹತ್ರ ಇರುತ್ತೆ ನಿಮಗೆ RNSಗಿನ, ಅಥವಾ RNS ಹತ್ರ ಇರುತ್ತೆ ದಯಾನಂದ್ ಸಾಗರ್ಗಿನ. ಸೊ ಅವಾಗ ಏನು ಹೇಳ್ತೀನಿ, ನೀವು ಈ ಸಾರ್ಟೆಡ್ ಲಿಸ್ಟ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳಿ, ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಇದನ್ನು ರೆಡಿ ಮಾಡ್ಕೊಳ್ಳಿ. ಇಯರ್ ಆ್ಯಂಡ್ ದೇರ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು, ರೈಟ್. ಸೊ ಅಥವಾ ನೀವು ಬೇರೆ ಬೇರೆ ಸಿಟಿಗಳ ಅಥವಾ ಡಿಸ್ಟಿಕ್ಗಳು ನೋಡ್ತಿದ್ದೀರಾ ಅಂದಾಗ, ಸೊ ನೀವು ಬೇಕಾದರೆ ಈ ಪ್ಲೇಸಸ್ಗಳ್ನೂ ಬೇಕಾದ್ರೆ ಹಾಕ್ಕೊಳ್ಳಿ. ಇನ್ನೊಂದು ಕಾಲಮು ಅದು ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಅವಾಗ ಗೊತ್ತಾಗುತ್ತೆ ನಿಮಗೆ ಬ್ಯಾಂಗ್ಳೂರು ಕಾಲೇಜ್ ಫಸ್ಟ್ ಬರಲಿ, ತುಮಕೂರು ಕಾಲೇಜ್ ನೆಕ್ಸ್ಟ್ ಬರಲಿ, ಮೈಸೂರು ಕಾಲೇಜ್ ಅದಾದಮೇಲೆ ಬರಲಿ, ದಾವಣಗೆರೆ ಕಾಲೇಜು ಓಕೆ ಕೊನೆಯಲ್ಲಿರಲಿ, ಇದ್ಯಾವುದು ಸಿಕ್ಕಿಲ್ಲ ಅಂದರೆ ಅಂತ. ಸೊ ಈ ಥರ ಒಂದು ಎಕ್ಸೆಲ್ನ ನೀವು ರೆಡಿ ಮಾಡಿಕೊಂಡ್ರೆ ಇವಾಗ ಇದು ಆಲ್ಮೋಸ್ಟ್ ರೆಡಿ ಇದೆ ಶೀಟು. ಬಟ್ ಇದರಲ್ಲಿ ಇನ್ನೊಂದು ಕರೆಕ್ಷನ್ ಕೇಳ್ತೀನಿ. ನಾನೇನು ಹೇಳ್ತೀನಿ, ಸೊ ಈಗ ನೀವು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು ನೀವು ಮಿಸ್ ಮಾಡಬಾರ್ದು. ಎಷ್ಟೊಂದು ಸಲ ಏನಾಗ್ತದೆ, ನೀವು ಇಲ್ಲಿಂದ ಕಾಪಿ ಮಾಡಬೇಕಾದ್ರೆ ನೀವು 4900 ಕಾಪಿ ಮಾಡೋ ಬದಲು ಒಂದೊಂದ್ಸಲ ಮಿಸ್ ಆಗಿ 7900 ಮಾಡ್ಬೋದು, ಅಥವಾ ಮಿಸ್ ಆಗಿ ಇನ್ನೊಂದು ನಂಬರ್ ಏನೋ ಎಂಟ್ರ್ ಮಾಡ್ಬೋದು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ 50 ಆಪ್ಷನ್ಸ್ ಇರೋದು ಪ್ರತಿಯೊಂದ್ರದ್ದು
ರ್ಯಾಂಕನ್ನು ನೀವು ಕ್ರಾಸ್ ಚೆಕ್ ಮಾಡಬೇಕು. ಇಲ್ಲಿ ಒಂದು ಮಿಸ್ ಆಗಿದೆ, ಏನಾದರೂ ಏನೋ 1,000 ಹೋಗಿ 11,000 ಬರೆದಿದ್ರಿ, ಈವನ್ ಟೈಪಿಂಗ್ ಮಿಸ್ಟೇಕ್ ಮಾಡಿ, ನಿಮಗೆ ಸಿಗಬೇಕಾಗಿರೋ ಆಪ್ಷನ್ನು ಕರೆಕ್ಟಾಗಿರೋ ಆರ್ಡ್ರಲ್ಲಿ ಇರಲ್ಲ. ಹಾಗಾಗಿ ನೀವು ಇನ್ ಕೇಸ್ ಎಲಿಜಿಬಲ್ ಇದ್ದರೆ ನೀವು ಮಿಸ್ ಆಗೋ ಚಾನ್ಸ್ ಇರುತ್ತೆ. ಕೌನ್ಸಿಲಿಂಗ್ ಏನಾಗುತ್ತೆ, ಅದು ಕಂಪ್ಯೂಟರ್ ಇದು ಏನೋ ಆಲ್ಗರಿದಮ್ ಏನಿರುತ್ತೆ, ಇದು ಒಂದೊಂದನ್ನೇ ವೆರಿಫೈ ಮಾಡ್ಕೊಂಡು ಬರುತ್ತೆ. ಫಸ್ಟ್ ಇದು ಸಿಗುತ್ತಾ, ಇನ್ನು ನೆಕ್ಸ್ಟ್ ಇದು ಸಿಗುತ್ತಾ ಅಂತ ಹೊಡ್ಕೊಂಡು ಬಂದಿರುತ್ತೆ. ನೀವು 11,000 ಆಪ್ಷನ್ ಇದು ನಿಮ್ಮ ಕೆಳಗಡೆ ಇದ್ದರೆ, ಇನ್ ಕೇಸ್ ನೀವು ಎಲಿಜಿಬಲ್ ಇದ್ದೂ ನಿಮಗೆ ಇದು ಸಿಗಬೇಕಾಗಿರೋದಿದ್ರೆ ಫಸ್ಟ್ ಇಲ್ಲಿ ಯಾವುದೋ ಮಧ್ಯದ ಸಿಕ್ಕೋಗ್ಬಿಡುತ್ತೆ, ಅಲ್ಲಿವರೆಗೂ ಹೋಗೋದೇ ಇಲ್ಲ ಕೊನೆವರೆಗೂ. ಅಥವಾ ನೀವು ಎಲ್ಲೆಲ್ಲಾದರೂ ಎಂಟ್ರಿ ಮಾಡಬೇಕಾದ್ರೆ ರಾಂಗ್ ಬ್ರ್ಯಾಂಚಿಗೆ ಅದು 11,000 ಇದ್ದಿತ್ತು, ನೀವು ಇದು 1,000 ಅಂತ ರೆಕಾರ್ಡ್ ಮಾಡ್ಕೊಂಡ್ಬಿಟ್ರೆ, ಇದು ಮೇಲೆ ಬಂದರೆ ಯಾ ನಿಮಗೆ ಸಿಗಬೇಕಾಗಿರೋಂಥ ಒಳ್ಳೆ ಕಾಲೇಜ್ ಸಿಗೋ ಬದಲು ಈ 11,000 ರ್ಯಾಂಕ್ ಕಟ್ ಹಾಕೋವಾಗಿರೋ ಕಾಲೇಜ್ ಸಿಕ್ಕೋಗ್ಬಿಡುತ್ತೆ. ಸೊ ಈ ಥರ ಸಿಲ್ಲಿ ಮಿಸ್ಟೇಕ್ಸ್ಗಳಾಗಬಾರ್ದು, ದೇ ಆರ್ ವೆರಿ ಇಂಪಾರ್ಟೆಂಟ್. ಸೊ ಹಂಗಾಗಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು, ಈ ಬ್ರಾಂಚ್ಗಳಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಫಸ್ಟ್ ಐ ಎಸ್ ಇವೆರಡು ಐ ಎಸ್ ಇದೆ, ಓಕೆ ಫೈನ್. ಇಲ್ಲಿ CS IS ಬಂದಿದೆ, ಓಕೆ ಫೈನ್. ನಿಮಗೆ ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಷನ್ಗಿನ ಮೋಸ್ಟ್ಲಿ IS ಇಂಟ್ರೆಸ್ಟ್ ಇದೆ, ಅವಾಗ ಬೇಕಾದ್ರೆ ಅದನ್ನು ಇಂಟರ್ಚೇಂಜ್ ಮಾಡ್ಕೋಬೋದು ನಿಯರೆಸ್ಟ್ ಇರೋವನ್ನ. ಯಾಕೆ ನಿಮಗೆ IS ಸಿಕ್ಕಲಿ, ಇದು ಹತ್ತತ್ರ ಎರಡು ಒಂದೇ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ಕಾಲೇಜ್ ಎಲ್ಲೇ ಇದ್ರೂ ನೀವು ರೆಡಿ ಇದ್ದೀರಿ, ಬಟ್ ನನಗೆ IS ಬೆಟರ್, ಇದಕ್ಕಿಂತ IS ಇದು ಬೆಟರ್ ಇದೆ ಅಂದರೆ ಆವಾಗ ಆ ಥರದ್ದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸೊ ಈ ಥರ ನಿಮ್ಗೆ ಏನು ಪಾಸಿಬಲ್ ಅಡ್ಜಸ್ಟ್ಮೆಂಟ್ ಇರುತ್ತೋ ಅದೆಲ್ಲ ಮಾಡಿಕೊಂಡು ಎಕ್ಸೆಲ್ಲಿಂದನೂ ಹೆಲ್ಪ್ ತೊಗೊಂಡು ಸಾರ್ಟ್ ಮಾಡಲಿಕ್ಕೆ, ಆಮೇಲೆ ನಿಮ್ಗೆ ಬೇಕಾಗಿದ್ದ ಅನುಗುಣವಾಗಿ ನೀವು ಇಂಟರ್ಚೇಂಜ್ ಮಾಡ್ಕೊತ ಹೋಗ್ಬೋದು. ಸೊ ಫೈನಲಿ ಈ ನಿಮಗೆ 50 ಆಪ್ಷನ್ಸ್ದು ಒಂದು ಆಪ್ಷನ್ ಎಂಟ್ರಿಗೆ ಲಿಸ್ಟ್ ರೆಡಿಯಾಗಿದೆ. ಸೊ ಇದು ರೆಡಿ ಆದಮೇಲೆ ನೀವೇನು ಮಾಡಬೇಕು, ಈ ಒಂದು ಎಕ್ಸೆಲ್ ಶೀಟ್ನ ತುಂಬ ಇನ್ನೂ ಒಂದು ಇಂಪಾರ್ಟೆಂಟ್ ಸ್ಟೆಪ್ ನಾನು ಹೇಳೋದು, ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡಬೇಕು. ನನ್ನ ಆಪ್ಷನ್ಸ್ಗಳು ಹಿಂಗಿದೆ, ನನ್ನ ಬ್ರಾಂಚ್ ಸೆಲೆಕ್ಷನ್ ಹಿಂಗಿದೆ ಒಂದು. ಅಥವಾ ನಿಮಗೆ ಯಾರೋ ಗೊತ್ತಿರ್ತಾರೆ ಅವರು ಆಲ್ರೆಡಿ ಇಂಜಿನಿಯರಿಂಗ್ ಓದ್ತಿರೋರು, ಅವ್ರ ಹತ್ರ ಇದನ್ನ ರಿವ್ಯೂ ಮಾಡಿಸ್ಕೊಳ್ಳಿ. ಇದು ನಿಮ್ಮ ಸೆಲೆಕ್ಷನ್ನು, ನೀವು ಮಾಡಿದ್ದು ಇಲ್ಲಿಂದ ಕಾಪಿ ಮಾಡಿದ್ದು ಅಷ್ಟೇ, ಹೆಂಗಿದ್ರೆ ಎಲ್ಲ ಕರೆಕ್ಟ್ ಅಂತಲ್ಲ. ನೀವು ಕೊಡಬೇಕು, ಇನ್ನೂ ಒಬ್ರಿಗಲ್ಲ ಇಬ್ಬರಿಗೆ ಇದನ್ನ ಕಳಿಸಿ ಒಂದು ವಾಟ್ಸಪ್ಪಲ್ಲಿ ಈ ಲಿಸ್ಟ್ನ, ಅಣ್ಣ ಹಿಂಗ ನನ್ನ ಆಪ್ಷನ್ ಎಂಟ್ರಿಗಳು ಹಿಂಗೆ ಬರ್ತಿದೆ, ಓಕೆನಾ ಇಲ್ವಾ, ನಿಮ್ದೇನಾದರೂ ಸಜೆಷನ್ಸ್ ಇದೆಯಾ. ನೀವು ಕಾನ್ಫಿಡೆಂಟ್ ಆಗಿದ್ರೆ ಓಕೆ ಫೈನ್, ಬಟ್ ನಾನು ಎಷ್ಟೊಂದು ಸಲ ಹೇಳ್ತೀನಿ, ನಿಮಗೆ ಎಲ್ಲ ಕಾಲೇಜ್ದು ಎಲ್ಲ ಐಡಿಯಾ ಇರಲ್ಲ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಲೈಕ್ 250+ ಕಾಲೇಜಸ್ ಇದಾವೆ, ನಿಮ್ಗೆ ಹೆಂಗೆ ಗೊತ್ತಿದೆ ಎಲ್ಲ ಕಾಲೇಜ್ ಬಗ್ಗೆ. ಓದ್ತಾ ಇರೋರ ಬಗ್ಗೆ ಗೊತ್ತಿರುತ್ತೆ, ಅಥವಾ ಪ್ರೀವಿಯಸ್ ಇಯರ್ ಹೋಗಿರೋರ ಬಗ್ಗೆ ಗೊತ್ತಿರುತ್ತೆ, ಅಥವಾ ಎವ್ರಿ ಇಯರ್ ಅದನ್ನ ನೋಡೋರಿಗೆ ಗೊತ್ತಿರುತ್ತೆ. ಸೊ ಅವ್ರ ಹತ್ರ ಇದನ್ನ ರಿವ್ಯೂ ಮಾಡಿಸ್ಕೊಳ್ಳೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿಪ್ರೇಷನ್ ಮಾಡಿಬಿಟ್ರೆ ಸಾಕಾಗಲ್ಲ. ಓಕೆ, ಸೊ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಗೆ ನೀವು ಈ ಆಪ್ಷನ್ಸ್ಗಳನ್ನ ಇದೇ ಒಂದು ಎಕ್ಸೆಲ್ ಶೀಟ್ನ ಯೂಸ್ ಮಾಡಿಕೊಂಡು ಇದನ್ನ ಒಂದೊಂದೇ ನೋಡಿಕೊಂಡು ನೀವು ಅದಕ್ಕೆ ಕಾಪಿ ಮಾಡ್ಬೋದು. ಓಕೆ ಫೈನ್. ಸೊ ನಾನಿದು ಈ ಇನ್ಫಾರ್ಮೇಷನ್, ನನಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಇದು ನೀವು ಇದೇ ಥರ ಟೆಕ್ನಿಕ್ ನೀವು ಫಾಲೋ ಮಾಡಿ ಒಂದು ಆಪ್ಷನ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಸಿಗೋವಂಥ ಒಳ್ಳೆ ಕಾಲೇಜ್ನ ಒಳ್ಳೆ ಬ್ರಾಂಚ್ನ ಬಿಡಬೇಡಿ. ಸೊ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ, ಕೊನೆಗೆ ರಿವ್ಯೂ ಮಾಡಿ ಆದಮೇಲೆ ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಆಲ್ ದ ಬೆಸ್ಟ್.